ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. CISF ನಲ್ಲಿ ಯಾರ್ಯಾರು ಟ್ರೇಡ್ ಮೆನ್ಸ್ ಹುದ್ದೆಗಳಿಗೆ ಅರ್ಜಿನ ಹಾಕಿ ಫಿಸಿಕಲ್ನ ಕಂಪ್ಲೀಟ್ ಮಾಡಿದ್ರಿ ಅವ್ರಿಗೊಂದು ಬಿಗ್ ಅಪ್ಡೇಟ್ನ ತಂದಿದ್ದೀನಿ. ಏನಪ್ಪಾ ಬಿಗ್ ಅಪ್ಡೇಟ್ ಅಂದ್ರೆ, ಟ್ರೇಡ್ ಟೆಸ್ಟ್ಗಳಿಗೆ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಈವ್ನಿಂಗ್ ಅಷ್ಟೇ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಯಿತು. ನಾನು ಡ್ಯೂಟಿಯಲ್ಲಿ ಇರೋದ್ರಿಂದ ನಿನ್ನೆ ವಿಡಿಯೋನ ಬಿಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು CISF ನಲ್ಲಿ ಟ್ರೇಡ್ ಮೆನ್ ಪೋಸ್ಟ್ ಅಂದ್ರೆ ಬಾರ್ಬರ್ ಆಗಿರ್ಬೋದು, ಕುಕ್ ಆಗಿರ್ಬೋದು, ಸಫಾಯಿ ಕರ್ಮಚಾರಿ, ವಾಟರ್ ಕ್ಯಾರಿಯರು, ಕೋಬ್ಲರು, ಈ ರೀತಿ ಹಲವಾರು ಹುದ್ದೆಗಳಿಗೆ ಒಂದು ವೇಕೆನ್ಸಿನ ಬಿಟ್ಟಿದ್ರು. ಅದರಲ್ಲಿ ನೀವು ಅರ್ಜಿನ ಹಾಕಿ ಫಿಸಿಕಲ್ ಟೆಸ್ಟ್ ಕೂಡ ಪಾಸ್ ಮಾಡಿದ್ರಿ. ಒಂದು ಅಡ್ಮಿಟ್ ಕಾರ್ಡ್ಗೆ ಟ್ರೇಡ್ ಟೆಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ರಿ. ಫೈನಲಿ ಅದರದ್ದು ಕೂಡ ಅಡ್ಮಿಟ್ ಕಾರ್ಡ್ ಬಂದಿದೆ. ಇವಾಗ ನಾನು ಟ್ರೇಡ್ ಟೆಸ್ಟ್ ಹೇಗೆ ನಡೆಯುತ್ತೆ, ನಮ್ಮ ಕರ್ನಾಟಕದವರಿಗೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿರುತ್ತೆ, ಮತ್ತೆ ಯಾವ ಡೇಟಲ್ಲಿ ಟ್ರೇಡ್ ಟೆಸ್ಟ್ನ ಮಾಡ್ತಾ ಇದ್ದಾರೆ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದುವರೆಗೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಡೈರೆಕ್ಟ್ ಆಗಿ ರೀಚ್ ಆಗುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ ನಿಮಗೆ ಫ್ಯೂಚರಲ್ಲಿ. ಮೊದಲೆಲ್ಲ CISF ನಲ್ಲಿ ಫಿಸಿಕಲ್ ಜೊತೆನೆ ಟ್ರೇಡ್ ಟೆಸ್ಟ್ಗಳನ್ನ ಮಾಡ್ಬಿಡ್ತಾ ಇದ್ರು. ಅದಾದ್ಮೇಲೆ ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ರಿಟರ್ನ್ ಟೆಸ್ಟ್ನ ಮಾಡಿ ಭರ್ತಿಯನ್ನ ಮುಗಿಸ್ಬಿಡ್ತಾ ಇದ್ರು. ಇವಾಗೆಲ್ಲ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಇವಾಗ ಫಸ್ಟ್ ಫಿಸಿಕಲ್ನ ಕರೀತಾರೆ. ಫಿಸಿಕಲ್ ಆದ್ಮೇಲೆ ಮತ್ತೆ ಒಂದು ನೋಟಿಫಿಕೇಶನ್ ಬಿಡ್ತಾರೆ, ಅಡ್ಮಿಟ್ ಕಾರ್ಡ್ನ ಬಿಡ್ತಾರೆ. ಅದರನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಟ್ರೇಡ್ ಟೆಸ್ಟ್ಗೆ ಹೋಗ್ಬೇಕಾಗುತ್ತೆ. ಟ್ರೇಡ್ ಟೆಸ್ಟ್ ನಲ್ಲಿ ಪಾಸ್ ಆದಂತ ಸ್ಟೂಡೆಂಟ್ಗಳು ಮತ್ತೆ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅಡ್ಮಿಟ್ ಕಾರ್ಡ್ ನ ಸುಮಾರು ಜನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಕೆಲವರು ಅಡ್ಮಿಟ್ ಕಾರ್ಡ್ ನ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿರಲ್ಲ. ಹೆಂಗೆ ಡೌನ್ಲೋಡ್ ಮಾಡೋದು ಅಂತಾನೆ ಗೊತ್ತಿರಲ್ಲ. ಅಂತವರಿಗೆ ನಾನು ಒಂದು ವೆಬ್ಸೈಟ್ ನ ಹೇಳ್ತಾ ಇದ್ದೀನಿ. ಆ ವೆಬ್ಸೈಟ್ ಅಡ್ರೆಸ್ ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಒಂದು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. CISFrecruit.CISF.gout.in ಅಂದ್ಬಿಟ್ಟು ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಇದು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಈ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಹೋಗ್ಬಿಟ್ಟು ಅಲ್ಲಿ ಏನೇನು ಡೀಟೇಲ್ ಕೇಳ್ತಿರೋದನ್ನ ಡೀಟೇಲ್ ಹಾಕ್ಬಿಟ್ಟು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟ್ರೇಡ್ಮೆಂಟ್ ಟೆಸ್ಟು 11/12/25 ಅಂದರೆ ಇದೇ ತಿಂಗಳು 11ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಕರ್ನಾಟಕದವ್ರಿಗೆ ಬೆಂಗಳೂರು ಮತ್ತು ತಮಿಳ್ನಾಡಲ್ಲಿ ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಸೆಂಟರ್ ಕೊಟ್ಟಿರ್ತಾರೆ. ಟ್ರೇಡ್ಮೆಂಟ್ ಟೆಸ್ಟ್ ಸೆಂಟರ್ ಎಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಆ ಸೆಂಟರ್ನ ನೋಡಿಕೊಂಡು ಮುಂಚಿತವಾಗಿ ಹೋಗಿ. ಮತ್ತೆ ನೀವು ಟ್ರೇಡ್ ಟೆಸ್ಟ್ಗೆ ಹೋಗೋ ಮೊದಲು ಡಾಕ್ಯುಮೆಂಟ್ಸ್ ಏನೇನು ತಗೊಂಡು ಹೋಗ್ಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ 10th ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ, ಅದಾದ್ಮೇಲೆ ಆಧಾರ್ ಕಾರ್ಡು, ಅದಾದ್ಮೇಲೆ ಪ್ಯಾನ್ ಕಾರ್ಡು, ಮತ್ತೆ 10ರಿಂದ 15 ಕಾಪೀಸ್ ರೀಸೆಂಟ್ ಆಗಿ ತೆಗೆಸಿರೋ ಫೋಟೋಗಳು, ಅದಾದ್ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತೆ ಡೊಮೈಸೈಲ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಇದಿಷ್ಟು ಡಾಕ್ಯುಮೆಂಟ್ನ ನೀವು ತಗೊಂಡೋಗಿ. ಮತ್ತೆ ಕೆಲವರಿಗೆ ಒಂದು ಡೌಟ್ ಇರ್ಬೋದು, ಸರ್ ನಾನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ತಗೊಂಡು ಹೋಗ್ಬೇಕಾ ಅಂತ. ಆ ರೀತಿ ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂದ್ರೆ ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು, ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದ್ರೂ ಕುಕಿಂಗ್ ಮಾಡ್ತಾ ಇದ್ರೆ ಅದ್ರದ್ದೊಂದು ಏನಾದ್ರು ಸರ್ಟಿಫಿಕೇಟ್ ಇದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಎಕ್ಸ್ಪೀರಿಯನ್ಸ್ ಕಾಲಮಲ್ಲಿ ಎಸ್ ಅಂತ ಕೊಟ್ಟಿದ್ರೆ ಅಂತವ್ರು ಖಂಡಿತ ನೀವು ತಗೊಂಡೋಗ್ಲೇಬೇಕಾಗುತ್ತೆ. ಯಾರು ನೋ ಅಂತ ಕೊಟ್ಟಿರ್ತೀರಾ ಅವ್ರಿಗೇನು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೀವು ಟ್ರೇಡ್ ಟೆಸ್ಟ್ಗೆ ಹೋಗ್ಬೋದು. ಇದಿಷ್ಟು ಡಾಕ್ಯುಮೆಂಟ್ ಆಯ್ತು. ಡಾಕ್ಯುಮೆಂಟ್ನ ನೀವು ಒಂದು ಕೂಡ ಮಿಸ್ ಮಾಡದೆ ತಗೊಂಡೋಗಿ. ಇದಾದ್ಮೇಲೆ ಟ್ರೇಡ್ ಟೆಸ್ಟ್ನ ಹೇಗೆ ಮಾಡ್ತಾರೆ ಸರ್, ಟ್ರೇಡ್ ಟೆಸ್ಟ್ ಅಲ್ಲಿ ಏನೇನು ನಡೆಯುತ್ತೆ ಸರ್, ಹೆಂಗಿರುತ್ತೆ ಟ್ರೇಡ್ ಟೆಸ್ಟ್, ಬಾರ್ಬರ್ ಟೆಸ್ಟ್ ಹೇಗಿರುತ್ತೆ, ಕುಕ್ ಟೆಸ್ಟ್ ಹೇಗಿರುತ್ತೆ, ಮತ್ತೆ ಸಫಾಯಿ ಕರ್ಮಚಾರಿ ಟೆಸ್ಟ್ ಹೇಗಿರುತ್ತೆ ಅಂತ ನೀವು ಕೇಳ್ತಾ ಇದ್ರಿ. ಅಂತವ್ರಿಗೆಲ್ಲ ನಾನು ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಇವತ್ತು ನಾಳೆನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಾ ಇರಿ. ಈಗ ಕುಕ್ಕಿಂಗ್ದೇ ಒಂದು ವಿಡಿಯೋ, ಬಾರ್ಬರ್ ಟೆಸ್ಟ್ ಹೇಗೆ ನಡೆಯುತ್ತೆ ಅದರದೇ ಒಂದು ವಿಡಿಯೋ, ಕೋಬ್ಲರ್ ಟೆಸ್ಟ್ ಹೇಗೆ ನಡೆಯುತ್ತೆ ಅದರದೇ ಒಂದು ವಿಡಿಯೋ, ಎಲ್ಲ ಟೆಸ್ಟ್ಗಳನ್ನ ಬೇರೆ ಬೇರೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ನೀವು ಫಾಲೋ ಅಪ್ ಮಾಡ್ತಾ ಇರಿ. ಈಗ ಕುಕ್ಕಿಂಗ್ ಟೆಸ್ಟ್ ಹೇಗೆ ನಡೆಯುತ್ತೆ ಅಂದ್ಬಿಟ್ಟು ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಹೇಳ್ತಾ ಇದ್ದೀನಿ. ಮೊದಲಿಗೆ ನೀವು ಕುಕ್ಕಿಂಗ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ತೋರಿಸಬೇಕಾಗುತ್ತೆ. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ. ಕುಕ್ಕಿಂಗ್ ಟೆಸ್ಟ್ ನಲ್ಲಿ ಏನೇನು ಟೆಸ್ಟ್ ಮಾಡ್ತಾರೆ, ಏನೇನು ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಮತ್ತೆ ಭಯ ಆಗ್ತಾ ಇರುತ್ತೆ, ನಾನು ಹೇಗೆ ರಿಪ್ಲೈ ಮಾಡೋದು, ಏನೇನು ಮಾಡಿಸ್ಬೋದು ಅಂತ. ಏನು ಇಲ್ಲ, ನಿಮ್ಗೆ ಕುಕ್ಕಿಂಗ್ ಟೆಸ್ಟ್ ಅಲ್ಲಿ ಚಪಾತಿನ ಮಾಡಿಸ್ತಾರೆ. ಚಪಾತಿ ಹೇಗೆ ಮಾಡೋದು, ಹಿಂದಿಯಲ್ಲಿ ರೋಟಿ ಅಂತೀವಿ, ಆ ರೋಟಿನ ಮಾಡಿಸ್ತಾರೆ, ಚಪಾತಿನ ಮಾಡಬೇಕಾಗುತ್ತೆ. ಹಿಟ್ಟನ್ನೆಲ್ಲ ಕಲಸಿ ಅದಕ್ಕೆ ಎಷ್ಟು ನೀರು ಹಾಕ್ಬೇಕು, ಎಷ್ಟು ಹಿಟ್ಟು ತಗೋಬೇಕು, ಯಾವ ಹದದಲ್ಲಿ ಒಂದು ಕಲಿಸ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಅದಾದ್ಮೇಲೆ ಕಾಫಿ, ಟೀ ಇದನ್ನೆಲ್ಲ ಮಾಡಬೇಕಾಗುತ್ತೆ. ರೈಸ್ ಹೇಗೆ ಮಾಡೋದು, 1/2 kg ರೈಸ್ಗೆ ಎಷ್ಟು ನೀರನ್ನ ಹಾಕ್ಬೇಕು ಅಂತ ಅದನ್ನೆಲ್ಲ ಕ್ವಶನ್ ಕೇಳ್ತಾರೆ. ಈಗ ರೈಸ್ ಮಾಡೋದಕ್ಕೆ ನಾವು 1/2 kg ರೈಸ್ಗೆ ಎಷ್ಟು ನೀರು ಹಾಕ್ಬೇಕಾಗುತ್ತೆ. ಮತ್ತೆ ದಾಲ್ ಎಲ್ಲ ಮಾಡಿಸ್ತಾರೆ, ಅಂದ್ರೆ ಏನು ನಾವು ತರಕಾರಿ ಬೇಳೆ ಸಾಂಬಾರ್ ಅಂತೀವಿ ಅದನ್ನೆಲ್ಲ ಮಾಡಿಸ್ತಾರೆ. ಮತ್ತೆ ನಿಮ್ಗೆ ತರಕಾರಿ ಎಲ್ಲ ಕಟ್ ಮಾಡಿಸ್ತಾರೆ. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವೇನು ಊಟ ಮಾಡ್ತೀವಿ ಅದನ್ನ ಮೆಸ್ ಅಂತ ಹೇಳ್ತೀವಿ, ನಿಮ್ಗೂ ಗೊತ್ತಿರ್ಬೋದು. ಆ ಮೆಸ್ ಅಲ್ಲಿ ಯಾವ ಪಾತ್ರೆಗಳಿರುತ್ತೆ, ಏನೇನು ಇಕ್ವಿಪ್ಮೆಂಟ್ಸ್ ಇರುತ್ತೆ. ಈಗ ನಾವು ಮೆಸ್ಸಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ, ಪ್ಲೇಟು, ದೊಡ್ಡ ಪಾತ್ರೆಗಳು, ಮತ್ತೆ ತಟ್ಟೆ, ಮತ್ತೆ ಸೌಟ್ ಅಂತೀವಿ, ಸೌಟು, ಕೈ ಸೌಟು, ಸಾಂಬಾರ್ ಸೌಟು, ಅಥವಾ ಆ ರೀತಿ ಇನ್ನೂ ಬೇರೆ ಬೇರೆ ಹೆಸರುಗಳಿದೆ. ಅದನ್ನ ನೀವು ಟೆಸ್ಟಿಗೆ ಹೋಗಕ್ ಮುಂಚೆ ತಿಳ್ಕೊಳ್ಳಿ. ಹೆಸರುಗಳನ್ನೆಲ್ಲ ಕೇಳ್ತಾರೆ, ಅಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತಾರೆ, ಇದ್ರ ಹೆಸರೇನು ಅಂತ ಕೇಳ್ತಾರೆ. ಹಾಗಾಗಿ ನೀವು ಅದನ್ನ ತಿಳ್ಕೊಂಡು ಹೋಗೋದು
ಅತಿ ಅವಶ್ಯಕ ಆಗಿರುತ್ತೆ. ಮತ್ತೆ ಟೆಸ್ಟ್ ಅಲ್ಲಿ ನಿಮಗೆ ಗೊಂದಲ ಆಗುತ್ತೆ. ಹಾಗಾಗಿ ಕುಕಿಂಗ್ ಟೆಸ್ಟ್ ಹೋಗೋರು ಪ್ರತಿಯೊಂದು ತಿಳ್ಕೊಂಡೋಗಿ. ಮತ್ತೆ ಜನರಲ್ ಆಗಿ ನೀವು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಆಗ್ಲಿ ಗೂಗಲ್ ಅಲ್ಲಿ ಆಗ್ಲಿ ನೋಡ್ತಾ ಇರಿ ವಿಡಿಯೋಗಳು ಸ್ವಲ್ಪ ಹೇಗ್ ಮಾಡೋದು ಅಂದ್ಬಿಟ್ಟು. ಈಗ ಯೂಟ್ಯೂಬ್ ಅಲ್ಲಿ ನಿಮ್ಗೆ ರೈಸ್ ಹೇಗ್ ಮಾಡೋದು ಅಂತ ಕೇಳಿದ್ರೆ ಆರಾಮಾಗಿ ವಿಡಿಯೋಗಳು ಸಿಗ್ಬಿಡುತ್ತೆ. ಹಾಗಾಗಿ ಕಾಫಿ ಟೀ ಹೇಗ್ ಮಾಡೋದು, ರೈಸ್ ಹೇಗ್ ಮಾಡೋದು, ಮತ್ತೆ ಚಪಾತಿ ಹೇಗೆ ಕಲ್ಸೋದು, ಮತ್ತೆ ಹೇಗೆ ಒತ್ತೋದು, ನಿಮ್ಗೆ ರೌಂಡ್ ಶೇಪ್ ಆಗಿ ಬರ್ಬೇಕಂತ ಏನಿಲ್ಲ. ನಾರ್ಮಲ್ ಆಗಿ ಒಂದು ತೆಳುವಾಗಿ ಒತ್ತಿದ್ರೆ ಸಾಕು, ಶೇಪ್ ಎಲ್ಲ ಏನಿಲ್ಲ. ಅದೆಲ್ಲ ಹೋಗ್ತಾ ಟ್ರೈನಿಂಗ್ ಅಲ್ಲಿ ಕಲಿಸ್ತಾರೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟ್ರೇಡ್ ಟೆಸ್ಟ್ ನ ಪಾಸ್ ಆಗೋದಕ್ಕೆ ಇಷ್ಟು ಬರಲೇಬೇಕು. ಇಲ್ಲಾಂದ್ರೆ ನಿಮ್ಗೆ ರಿಜೆಕ್ಟ್ ಮಾಡ್ತಾರೆ. ನೀವು ಏನು ಒಂದು ಫಿಸಿಕಲ್ನೆಲ್ಲ ಅಷ್ಟೊಂದು ಕಷ್ಟಪಟ್ಟು ಪಾಸ್ ಮಾಡಿರ್ತೀರಾ, ಒಂದು ಆಸೆಯಲ್ಲಿ ಇರ್ತೀರಾ, ನಾನು ಕೂಡ CSF ನಲ್ಲಿ ಟ್ರೇಡ್ಸ್ ಗೆ ಹೋಗ್ಬೇಕು, ನಾನು ಒಂದು ಆರ್ಮಿ ಯೂನಿಫಾರ್ಮ್ ಹಾಕೋಬೇಕು ಅಂತ ಏನೋ ಒಂದು ಕನಸು ಕಾಣ್ತಾ ಇರ್ತೀರಾ. ಅದಕ್ಕೆ ನೀವು ಇದನ್ನೆಲ್ಲ ನೋಡ್ಕೊಂಡು ಒಂದು ಟ್ರೇಡ್ ಟೆಸ್ಟ್ಗೆ ತಯಾರಿನ ಮಾಡ್ಕೊಂಡೋಗಿ. ಇದಿಷ್ಟು ಕುಕಿಂಗ್ ಬಗ್ಗೆ. ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಬಾರ್ಬರ್ ಟೆಸ್ಟ್ ಹೇಗೆ ನಡೆಯುತ್ತೆ, ಮತ್ತೆ ಕಾಬ್ಲರ್ ಟೆಸ್ಟ್ ಹೇಗೆ ನಡೆಯುತ್ತೆ, ವಾಷರ್ ಮೆನ್ ಹೇಗಿರುತ್ತೆ, ಮತ್ತೆ ಸಫಾಯಿ ಕರ್ಮಚಾರಿ ಟೆಸ್ಟ್ ಹೇಗೆ ನಡೆಯುತ್ತೆ, ಏನೇನೆಲ್ಲ ಕೇಳ್ತಾರೆ ಅಂತ ಟ್ರೇಡ್ ವೈಸ್ ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ನ ಫಾಲೋ ಅಪ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಾನೇ ನಿಮಗೆ ಎಲ್ಲ ವಿಡಿಯೋಗಳು ಬರುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಬೇಗ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟ್ರೇಡ್ ಟೆಸ್ಟ್ಗೆ ರೆಡಿಯಾಗಿ. ಅಡ್ಮಿಟ್ ಕಾರ್ಡ್ನಲ್ಲಿ ಸೆಂಟರ್ ಎಲ್ಲ ಕರೆಕ್ಟ್ ಹೇಳಿರ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಬಿಟ್ಟು. ಬೆಂಗಳೂರು ಮತ್ತೆ ತಮಿಳ್ನಾಡು ಅಂತ ನಾನು ಅನ್ಕೊಂಡಿದ್ದೀನಿ. ಅಡ್ಮಿಟ್ ಕಾರ್ಡ್ ಅಲ್ಲಿ ನೋಡ್ಕೊಳ್ಳಿ ಎಲ್ಲೆಲ್ಲಿ ನಿಮ್ದು ಸೆಂಟರ್ ಬಂದಿದೆ ಅಂತ. ಒಂದು ದಿನ ಮುಂಚಿತವಾಗಿ ಹೋಗಿ ಆರಾಮಾಗಿ ಟೆಸ್ಟ್ನ ಕೊಡಿ. ಈಗ ಇದಿಷ್ಟು ಇವತ್ತಿನ CSF ನ ಕಾನ್ಸ್ಟೇಬಲ್ ಟ್ರೇಡ್ ಮೆನ್ಸ್ ಹುದ್ದೆಗಳಿಗೆ ಒಂದು ಅಡ್ಮಿಟ್ ಕಾರ್ಡ್ ಬಗ್ಗೆ ವಿಡಿಯೋ ಆಗಿತ್ತು. ವಿಡಿಯೋನ ಲೈಕ್ ಮಾಡಿ. ಎಲ್ಲಾದ್ರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ಬೇರೆ ಟ್ರೇಡ್ಗಳದ್ದು ನಾನು ವಿಡಿಯೋನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಇವತ್ತು ನಾಳೆ. ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಜೈ ಹಿಂದ್.